ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. 2025 ಮತ್ತು 26ನೇ ಸಾಲಿನ ರಾಜ್ಯ ಬಜೆಟ್ ನಲ್ಲಿ ಈ ಬಾರಿ ಕೋಲಾರ ಜಿಲ್ಲೆಗೆ ಸಾಕಷ್ಟು ಒಂದು ಯೋಜನೆಗಳನ್ನ ಘೋಷಣೆ ಮಾಡೋ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಕೋಲಾರ ಜಿಲ್ಲೆಯ ಜನತೆಯ ಒಂದು ಮನವನ್ನ ಗೆದ್ದಿರ್ತಕ್ಕಂಥದ್ದು. ಏನು ಕೋಲಾರ ಜಿಲ್ಲೆಗೆ ಬಹು ವರ್ಷಗಳ ಒಂದು ಬೇಡಿಕೆಯಾಗಿದ್ದಂತಹ ಮೆಡಿಕಲ್ ಕಾಲೇಜು ಸ್ಥಾಪನೆ ಜೊತೆಗೆ KGF ತಾಲೂಕು ರಚನೆ ಆದ ನಂತರ ಆ ಒಂದು ಭಾಗದಲ್ಲಿ ಒಂದು APMC ಮಾರುಕಟ್ಟೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆ ಒಂದು APMC ಮಾರುಕಟ್ಟೆಯನ್ನು ಕೂಡ ಅದರಲ್ಲೂ ಕೂಡ ಹೈಟೆಕ್ ಒಂದು APMC ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸುಮಾರು ಒಂದು 80 ಕೋಟಿ ವೆಚ್ಚದಲ್ಲಿ KGF ತಾಲೂಕಿನಲ್ಲಿ ಭಾರತೀಯ ಪೊಲೀಸ್ ಪಡೆಯ ಒಂದು ತರಬೇತಿ ಕೇಂದ್ರವನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡುವಂತಹ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮಾಲೂರು ತಾಲೂಕಿನ ಒಂದು ಕಳೆದ ಒಂದು 10 ವರ್ಷಗಳ ಬೇಡಿಕೆಯಾಗಿದ್ದಂತಹ ಆ ಒಂದು ಭಾಗದಲ್ಲಿ ಸರ್ಕಾರಿ ಹೊಸದಾಗಿ ಒಂದು ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ನಿಟ್ಟಿನಲ್ಲಿ ಒಂದು ಬೇಡಿಕೆ ಇತ್ತು. ಈ ಒಂದು ಬೇಡಿಕೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡೋ ಮೂಲಕ ಈ ಒಂದು ಭಾಗದ ಬಹು ವರ್ಷಗಳ ಒಂದು ಕೋರಿಕೆಯಾಗಿದ್ದಂತಹ ಈಗಾಗಲೇ ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಒಂದು ಬಜೆಟ್ ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಕೋಲಾರ ಜಿಲ್ಲೆಯ KGF ನಗರ ಹೊರವಲಯದಲ್ಲಿ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಕೂಡ ನಿರ್ಮಾಣ ಮಾಡೋದಾಗಿ ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಕಳೆದ ವಾರವಷ್ಟೇ ಏನು ಸಚಿವ ಬೈರತಿ ಸುರೇಶ್ ಅವರು KGF ನಗರ ಹೊರವಲಯದ ಸುಮಾರು 300 ಎಕರೆ ಸ್ಥಳವನ್ನ ಅಲ್ಲಿ ಒಂದು ಇಂಟಿಗ್ರೇಟೆಡ್ ಹೈಟೆಕ್ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡುವಂತಹ ಸ್ಥಳಕ್ಕೆ ಏನು ಭೇಟಿಯನ್ನು ಕೊಟ್ಟಿದ್ರು. ಇವರಿಗೆ ಏನು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೊತೆಗೆ KGF ನ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶಶಿಧರ್ ಅವರು ಜೊತೆಗೆ ಬಂಗಾರಪೇಟೆ ಶಾಸಕರಾಗಿದ್ದಂತಹ SN ನಾರಾಯಣಸ್ವಾಮಿ ಅವರು ಸಾಥನ್ನು ಕೊಟ್ಟರು. ಚೆನ್ನೈ ಮತ್ತೆ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಈ ಭಾಗದಲ್ಲಿ ಹರಿದು ಹೋಗಿದೆ. ಈ ಭಾಗದಲ್ಲಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಿದ್ರೆ ಖಂಡಿತ ಒಂದು KGF ಭಾಗದಲ್ಲಿ ಮತ್ತಷ್ಟು ಒಂದು ಕೈಗಾರಿಕೆ ಸ್ಥಾಪನೆ ಆಗುತ್ತೆ. ಜೊತೆಗೆ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಮಾಡಿದ್ರೆ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಒಂದು ಮಿನಿ ಒಂದು ಟೌನ್ ಅಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿನೇ ಈ ಒಂದು ಭಾಗ ಸಾಕಷ್ಟು ಒಂದು ಅಭಿವೃದ್ಧಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ಈ ಒಂದು ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡೋದಾಗಿ ಈಗಾಗಲೇ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಜೊತೆಗೆ ಮೆಡಿಕಲ್ ಕಾಲೇಜು ಹಾಗೂ ಏನು KGF ನಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಈ ಎಲ್ಲ ಒಂದು ಯೋಜನೆಗಳನ್ನು ಕೂಡ ಅಂದ್ರೆ PPP ಮಾಡೆಲ್ ನಲ್ಲಿ ಒಂದು ಜಾರಿಗೆ ತಗೊಂಡ್ಬರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಂದ್ರೆ ಒಂದು ಖಾಸಗಿ ಸಹಭಾಗಿತ್ವದ ಮೂಲಕ ಈ ಒಂದು ಯೋಜನೆಗಳನ್ನ ಕೋಲಾರ ಜಿಲ್ಲೆಗೆ ಒಂದು ಜಾರಿಯನ್ನ ತಗೊಂಡ್ಬರುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಒಂದು JDS ಮತ್ತೆ BJP ನಾಯಕರು ಸಾಕಷ್ಟು ಒಂದು ವಿರೋಧವನ್ನ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಈ ಕುರಿತು ಮಾತನಾಡಿರುವಂತಹ ಮಾಜಿ ಸಂಸದ S ಮುನಿಸ್ವಾಮಿ ಅವರು ಕೋಲಾರ ಜಿಲ್ಲೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಬಹಳಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಒಂದು ಖಾಸಗಿ ಸಹಭಾಗಿತ್ವಕ್ಕೆ ಸಾಕಷ್ಟು ಒಂದು ಹೆಚ್ಚು ಒಂದು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಎಷ್ಟು ಮಾತ್ರ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ. ಖಂಡಿತ ಸರ್ಕಾರಿ ಒಂದು ಸಹಭಾಗಿತ್ವದಲ್ಲಿ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಜಿ ಸಂಸದ S ಮುನಿಸ್ವಾಮಿ ಅವರು ಹೇಳಿರುವಂತದ್ದು. ಈ ಬಗ್ಗೆ ಮಾತನಾಡಿರುವಂತಹ ಕೋಲಾರದ JDS ಮುಖಂಡ ಆಗಿರ್ತಕ್ಕಂಥ ಶ್ರೀನಾಥ್ ಅವರು ಕೂಡ ಇನ್ನು ರಾಜ್ಯ ಸರ್ಕಾರದ ಒಂದು ನಡೆಯನ್ನ ಟೀಕಿಸಿದ್ದಾರೆ. ರಾಜ್ಯದ ಯಾವೊಂದು ಜಿಲ್ಲೆಯಲ್ಲಿ ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಿಲ್ಲ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಒಂದು ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ. ಅದರಂತೆಯೇ ಮತ್ತೊಂದು ಮೆಡಿಕಲ್ ಕಾಲೇಜ್ ಅನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದೆ. ಇದೆಷ್ಟು ಮಾತ್ರ ಜನರಿಗೆ ಒಂದು ಉಪಯೋಗ ಆಗುತ್ತೆ. ಖಂಡಿತ ಸರ್ಕಾರ ತಮ್ಮ ಒಂದು ನಿರ್ಧಾರವನ್ನು ಕೈ ಬಿಡಬೇಕು. ಜೊತೆಗೆ ಏನು KGF ನಲ್ಲಿ ಒಂದು ಏನು ಖಾಸಗಿ ಸಹಭಾಗಿತ್ವದಲ್ಲಿ APMC ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದೆ. ಅದು ಕೂಡ ಒಂದು ಖಾಸಗಿ ವಲಯಕ್ಕೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಟ್ಟಂತಾಗುತ್ತೆ. ಹಾಗಾಗಿ ಈ ಒಂದು ಖಾಸಗಿ ಸಹಭಾಗಿತ್ವದ ಯೋಜನೆಗಳನ್ನ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು JDS ಮುಖಂಡ ಆಗಿರ್ತಕ್ಕಂಥ CMR ಶ್ರೀನಾಥ್ ಅವರು ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಕಳೆದ ಸುಮಾರು ಒಂದು 10-15 ವರ್ಷದಲ್ಲಿ ಕೋಲಾರ ಜಿಲ್ಲೆಯ ವಿವಿಧ ಒಂದು ಬೇಡಿಕೆಗಳೇನಿತ್ತು ಆ ಒಂದು ಬೇಡಿಕೆ ಈಡೇರಿಸೋದ್ರಲ್ಲಿ ಕಳೆದ ಒಂದು BJP ಸರ್ಕಾರ ಬಹಳಷ್ಟು ವಿಫಲವಾಗಿತ್ತು. ಜೊತೆಗೆ ಕೋಲಾರದ ಜಿಲ್ಲೆ ಹೆಸರನ್ನೇ ನಾವು ರಾಜ್ಯ ಬಜೆಟ್ ನಲ್ಲಿ ಕಾಣ್ತಾ ಇರಲಿಲ್ಲ. ಈ ಬಾರಿ ಈ ಒಂದು ರಾಜ್ಯ ಬಜೆಟ್ ನಲ್ಲಿ ಕೋಲಾರ ಜಿಲ್ಲೆಗೆ ಉತ್ತಮವಾದಂತಹ ಯೋಜನೆಗಳನ್ನ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಖಾಸಗಿ ಸಹಭಾಗಿತ್ವದ ಒಂದು ಮೆಡಿಕಲ್ ಕಾಲೇಜು ಅಂತ ಹೇಳಿದ್ರೆ ಅಲ್ಲಿ ಒಂದು ಖಾಸಗಿ ಸಹಭಾಗಿತ್ವ ಇರುತ್ತೆ ಬಿಟ್ರೆ ರೋಗಿಗಳಿಗೆ ಎಲ್ಲವೂ ಕೂಡ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ಜೊತೆಗೆ ಈ ಒಂದು ಕಾಯಿಲೆಗೂ ಕೂಡ ಅಲ್ಲಿ ಚಿಕಿತ್ಸೆ ಸಿಗುತ್ತೆ. ಹಾಗಾಗಿನೇ ವಿನಾಕಾರಣ ಎಲ್ಲವನ್ನು ಕೂಡ ವಿರೋಧ ಮಾಡೋದು ಬೇಡ. ಖಂಡಿತ ಈ ಒಂದು ಮೆಡಿಕಲ್ ಕಾಲೇಜು ಏನು ಸ್ಥಾಪನೆ ಆದ ನಂತರ ಅದು ಕೋಲಾರ ಜಿಲ್ಲೆ ಜನತೆಗೆ ಒಂದು ಉಪಯೋಗ ಆಗುತ್ತೆ. ಜೊತೆಗೆ KGF ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಏನಿದೆ ಆ ಒಂದು ಭಾಗದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಆಗುತ್ತೆ. ಇಲ್ಲೂ ಕೂಡ ಏನು ಬಹಳಷ್ಟು ಒಂದು ಬಂಡವಾಳ ಬೇಕಾಗಿರೋದ್ರಿಂದ ಅದು ಖಾಸಗಿ ಸಹಭಾಗಿತ್ವದಲ್ಲಿ ಆದ್ರೆ ಖಂಡಿತ ಅದೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಅದರಿಂದ ರಾಜ್ಯ ಸರ್ಕಾರಕ್ಕೂ ಸಾಕಷ್ಟು ಒಂದು ಆದಾಯ ಕೂಡ ಬರುತ್ತೆ. ಜೊತೆಗೆ ಈ ಭಾಗದ ಜನರಿಗೆ ಒಂದು ಉದ್ಯೋಗ ಕೂಡ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಏನು ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ರಾಜ್ಯದ 2025 ಮತ್ತು 26ನೇ ಒಂದು ಸಾಲಿನ ಬಜೆಟ್ ನಲ್ಲಿ ಉತ್ತಮವಾದಂತಹ ಯೋಜನೆಗಳನ್ನ ಘೋಷಣೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಈಗ ಯಶಸ್ವಿಯಾಗಿರ್ತಕ್ಕಂಥದ್ದು. ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ 4 ಕಾಂಗ್ರೆಸ್ ಶಾಸಕರು ಕೂಡ ಬಹಳಷ್ಟು ಒಂದು ಶ್ರಮವನ್ನ ಪಟ್ಟು ಈಗಾಗಲೇ ಕೋಲಾರ ಜಿಲ್ಲೆಯ ಬಹು ವರ್ಷಗಳ ಒಂದು ಬೇಡಿಕೆಯಾಗಿದ್ದಂತಹ ಮೆಡಿಕಲ್ ಕಾಲೇಜು ಘೋಷಣೆಯನ್ನ ಈಗಾಗಲೇ ಮಾಡಿಸುವ ಮೂಲಕ ಒಂದು ಪ್ರತಿಫಲವನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಇನ್ನೊಂದು ಆಲ್ಟರ್ನೇಟ್ ಬ್ಯಾಂಗ್ಳೂರ್ ತರ
ಈಗ ಬ್ಯಾಂಗ್ಳೂರಲ್ಲಿ ಎಲ್ಚಿಟಾ ಅಂತ ಒಂದು ದೊಡ್ಡ ಕಂಪ್ನಿ ಇದೆ, ಅಲ್ಲಿ ಅವ್ರದ್ದೇ ಆದ ಫೆಸಿಲಿಟೀಸ್ ಕೂಡ ಫಾರಿನ್ ಥರ ಇರ್ತದೆ. ಇದು ನಮ್ಮ ಕನಸಿನ ಪ್ರಾಜೆಕ್ಟು. ಮತ್ತು ಈಗ ನಮಗೆ ಭಾಳ ಇಲ್ಲಿ ಪ್ಲಸ್ ಪಾಯಿಂಟ್ ಇರೋವಂಥದ್ದು, ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕೇವಲ 1 ಕಿಲೋಮೀಟ್ರ್ ದೂರದಲ್ಲಿ ಈ ಜಾಗ ಇರುವಂಥದ್ದು. ಈ ಜಾಗದಲ್ಲಿ ಭಾಳ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ನಾವು ಮಾಡಬೇಕು. 1 ವರ್ಷದಲ್ಲಿ ಈ ಎಲ್ಲ PPP ಮಾಡಲ್ ಮಾಡೋದು, ಯಾಕಂದರೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ವೆಚ್ಚ ಆಗ್ತದೆ ಇದಕ್ಕೆ. PPP ಮಾಡಲ್ ಭಾಳ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ಒಂದು ರಸ್ತೆ ಮಾಡಿದ ತಕ್ಷಣ ಯಾರು ಬೇಕೋ ಬರ್ತಾರೆ, ಫಾರಿನ್ ಕಂಪ್ನೀಸ್ ಬರ್ತದೆ, ಎಲ್ಲರೂ ಬರ್ತದೆ. PPP ಮಾಡಲ್ ಅಂದರೆ ತಾವು ಯಾರು ದಯವಿಟ್ಟು ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಟೋಲ್ಸ್ ಇದೆಯಲ್ಲ, ಏರ್ಪೋರ್ಟ್ ಇದೆಯಲ್ಲ, ಯಾವ ಮಾಡಲಲ್ಲಿ ಮಾಡಿರೋದು? ಇಟ್ಸ್ ಎ PPP ಮಾಡಲ್. PPP ಮಾಡಲು ಅನ್ನೋದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಇವತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಈಗ ಹೊಸಕೋಟೆ ರೋಡ್ ಬರ್ತೀವಲ್ಲ, ಎಂಥದ್ದು ಖಾಸಗಿ ತಾನೆ ಅಂದರೆ ನಾವು ಕಟ್ಟಿ ನೆಹರು ಕಾಲದಿಂದ, ಇಂದಿರಮ್ಮನ ಕಾಲದಿಂದ ಕಟ್ಟಿರುವಂಥ ಬಿಲ್ಡಿಂಗ್ಗಳು ತಗೊಂಡೋಗಿ ಏರ್ಪೋರ್ಟ್ಗಳು ಕಟ್ಕೊಂಡೋಗಿ ಯಾರೋ ಪ್ರೈವೇಟನ್ನು ಕೊಡೋದು ನಮ್ಮ ವಿರೋಧ. ಫಸ್ಟು ಸ್ಟಾರ್ಟಿಂಗ್ ದುಡ್ಡು ಹಾಕಿ ಕಟ್ಟೋದು ಪ್ರೈವೇಟನ್ನು, ಅದನ್ನು ಸಪೋರ್ಟ್ ಮಾಡಬೇಕು. ನೀವು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂಥದ್ದಲ್ಲ. ಸರಿಯಾಗಿ ಯೋಚನೆ ಮಾಡ್ಬೇಕು. ತಾವೆಲ್ಲ ಬುದ್ಧಿವಂತರಿದ್ದೀರಿ. ಕಟ್ಟಿರೋವಂಥ ಕಟ್ಟಡಗಳನ್ನ ಯಾರಿಗೋ ಮಾರೋದು, ಯಾರಿಗೋ ಲೀಸು ಕೊಡೋದು ಅದು ಬೇರೆ, ದುಡ್ಡು ಹಾಕಿ ಕಟ್ಟುವಂಥದ್ದು ಬೇರೆ. ಸರ್ಕಾರದ್ದು ನಾವು ಜಮೀನು ಕೊಡೋದು ಅಷ್ಟೇ ಕೆಲಸ. ಇದೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋದು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೂ. ಬಜೆಟಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡ್ತಾರೆ ಅಂತ ಹೇಳಿ ಮೂಗ್ ಮೇಲೆ ತುಪ್ಪ ಅವರು ಸ್ವತಃ ಕೆಲಸ ಮಾಡಿದ್ರು. ನೀವು ಆ ರೀತಿ ಉದ್ದೇಶಕ್ಕೆ ಸಹಭಾಗಿತ್ವ ಕೊಡೋದ್ರೆ ರಿಂಗ್ ರಸ್ತೆ ಕೊಡಿ ಸಹಭಾಗಿತ್ವದಲ್ಲಿ. ಕೋಲಾರ ಕೃಷಿ ಉತ್ಪನ್ನವನ್ನು ಸಹಭಾಗಿತ್ವ ಕೊಡಿ, ಸಂಸ್ಕರಣಾ ಘಟಕಗಳ ಸಹಭಾಗಿತ್ವದಲ್ಲಿ ಕೊಡಿ. ನೀವು ಆ ರೀತಿಯನ್ನು ಸಹಭಾಗಿತ್ವ ಸರ್ಕಾರದಲ್ಲಿ ಹಣ ಇಲ್ಲ ಅಂದರೆ ನಿಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದು ನಿಜನೇ. ಮತ್ತು ಸರ್ಕಾರದಲ್ಲಿ ಕೊಟ್ಟರೆ ಪರ್ಸೆಂಟೇಜ್ ಹೆಚ್ಚಿಗೆ ಸಿಗ್ತದೆ ಅನ್ನೋದು ಒಂದು. ಮತ್ತು ಖಾಸಗಿಯವ್ರ ಜೊತೆ ಒಳ ಒಪ್ಪಂದ ಇವೆಲ್ಲ ಇರೋದ್ರಿಂದ ನೇರವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ, ಬಂಡವಾಳಶಾಹಿ ಜೊತೆ ಇವರು ನೇರ ಶಾಮೀಲಾಗಿದ್ದಾರೆ ಅಂತ ಅರ್ಥ ಆಗ್ತದೆ. ಹಾಗಾಗಿ ಜಿಲ್ಲೆನ, ಇಡೀ ಕರ್ನಾಟಕ ಕೋಲಾರದ ಸ್ವಾಭಿಮಾನಿ ಜಿಲ್ಲೆನ, ಸ್ವಾಭಿಮಾನಿ ರೈತರನ್ನ ಖಾಸಗಿಯವರ ಕಪಿಮುಷ್ಟಿ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ ಎಲ್ಲೂ ಕೂಡ ಮುಂದಿನಲ್ಲಿ ಖಾಸಗಿಗಾಗಿ ಸರ್ಕಾರನೇ ಇಲ್ಲದಂಥ ರೀತಿಯಲ್ಲಿ ಹೋಗ್ತದೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತದೆ. ಇವತ್ತು ಬೊಕ್ಕಸ ಖಾಲಿ ಬೊಕ್ಕಸ ಆಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವರಾದಂಥ ಸುರೇಶರಿದ್ದಾರೆ, ಒಂದೇ ಒಂದು ಬಿಡಿಗಾಸು ತಂದಿಲ್ಲ ಅವರು. ಮೊನ್ನೆ ಬಜೆಟಲ್ಲಿ ಮೆಡಿಕಲ್ ಕಾಲೇಜ್ ಕೊಡ್ತೀರಿ ಅಂತ ಹೇಳಿದ್ದಾರೆ, ಅದು ಖಾಸಗಿ PPP ಮಾಡಲಲ್ಲಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಯಾರು ಸಿದ್ದರಾಮಯ್ಯನು ಮತ್ತು ನಮ್ಮ ಜಮೀರ್ ಅಹ್ಮದ್ ಸ್ನೇಹಿತರು ಯಾರು ಇದ್ದಿದ್ದರೆ ಅವ್ರ ಸ್ನೇಹಿತರನ್ನ ಕರ್ಕೊಂಬಂದು ಇವತ್ತೇನು ಜಾಲಪ್ಪ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಆಸ್ಪತ್ರೆ ಇದೆ, ಅದೇ ರೀತಿಯಲ್ಲಿ ಇನ್ನೊಂದು ಹಾಸ್ಪಿಟ್ಲ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ನಾವಿನ್ನೇನು ಹಿಂದೆ BMLಗೆ ಸೇರ್ತಕ್ಕಂಥ ಸುಮಾರು 900 ಎಕರೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅದನ್ನು ಲೀಸ್ ಫೀಲ್ಡ್ ಫಿನಿಷ್ ಆಗಿದೆ ಅಂತೇಳಿ ನಾವು ಸರ್ಕಾರ ಅದು ನಮ್ಮ ಸುಪರ್ದಿಕ್ಕೆ ತಗೊಂಡಿದ್ದಂಥ ಜಾಗನ ಇವತ್ತೇನು ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿದ್ದಾರೆ. ಅದನ್ನು PPP ಮಾಡಲಲ್ಲಿ. ಆದರೆ ಈ ಖಾಸಗೀಕರಣ ಮಾಡೋಕ್ಕೆ ಹೋಗ್ತಾ ಇದ್ದಾರಲ್ಲ, ಇದಕ್ಕೆ ನಮ್ಮ ವಿರೋಧ ಇದೆ. ಆದ್ರೆ ಈ ಒಂದು ಖಾಸಗಿ ಸಹಭಾಗಿತ್ವದ ಒಂದು ಮೆಡಿಕಲ್ ಕಾಲೇಜು ಜೊತೆಗೆ APMC ಮಾರುಕಟ್ಟೆ ಮತ್ತೆ ಇಂಟಿಗ್ರೇಟೆಡ್ ಟೌನ್ಶಿಪ್ ರಾಜ್ಯದನ್ನ ಕೋಲಾರ ಜಿಲ್ಲೆಯ ಬಿಜೆಪಿ ಮತ್ತೆ JDS ನಾಯಕರು ವಿರೋಧವನ್ನ ಮಾಡ್ತಾ ಇರುವಂತದ್ದು. ರಘುರಾಜ್, News 18, ಕೋಲಾರ.